ಪಕ್ಕ ಪಕ್ಕ ಡೌಟೇ ಇಲ್ಲ. ಯಾಕೆಂದ್ರೆ ಹಿಂದುಳಿದ ವರ್ಗದ ಒಂದು ವರದಿಯನ್ನ ಬರ್ದಂಗ್ ಮಾಡಿದ್ರಲ್ಲ, ಯಾರು ಮಾಡಿದ್ರು? ಇದೇ ಡಿ ಕೆ ಶಿವಕುಮಾರ್. ಈಗ ಸಿದ್ದರಾಮಯ್ಯನವ್ರದ್ದು ಮೌತ್ ಪೀಸ್ ಎರಡನೇ ವಿಕೆಟ್ ಅಂದ್ರೆ ಈ ಸರ್ಕಾರ ಎರಡನೇ ವಿಕೆಟ್ ಅನ್ನ ಕಳ್ಕೊಂಡು ಒಂದ್ ರೀತಿ ನಗೆ ಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಪಕ್ಕ ಪಕ್ಕ ಡೌಟೇ ಇಲ್ಲ. ಯಾಕೆಂದ್ರೆ ಹಿಂದುಳಿದ ವರ್ಗದ ಒಂದು ವರದಿಯನ್ನ ಬರ್ದಂಗ್ ಮಾಡಿದ್ರಲ್ಲ, ಯಾರು ಮಾಡಿದ್ರು? ಇದೇ ಡಿ ಕೆ ಶಿವಕುಮಾರ್. ಈಗ ಸಿದ್ದರಾಮಯ್ಯನವ್ರದ್ದು ಮೌತ್ ಪೀಸ್ ಎರಡನೇ ವಿಕೆಟ್ ಅಂದ್ರೆ ಈ ಸರ್ಕಾರ ಎರಡನೇ ವಿಕೆಟ್ ಅನ್ನ ಕಳ್ಕೊಂಡು ಒಂದ್ ರೀತಿ ನಗೆ ಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಪಕ್ಕ ಪಕ್ಕ ಡೌಟೇ ಇಲ್ಲ. ಯಾಕೆಂದ್ರೆ ಹಿಂದುಳಿದ ವರ್ಗದ ಒಂದು ವರದಿಯನ್ನ ಬರ್ದಂಗ್ ಮಾಡಿದ್ರಲ್ಲ, ಯಾರು ಮಾಡಿದ್ರು? ಇದೇ ಡಿ ಕೆ ಶಿವಕುಮಾರ್. ಈಗ ಸಿದ್ದರಾಮಯ್ಯನವ್ರದ್ದು ಮೌತ್ ಪೀಸ್ ಎರಡನೇ ವಿಕೆಟ್ ಅಂದ್ರೆ ಈ ಸರ್ಕಾರ ಎರಡನೇ ವಿಕೆಟ್ ಅನ್ನ ಕಳ್ಕೊಂಡು ಒಂದ್ ರೀತಿ ನಗೆ ಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಪಕ್ಕ ಪಕ್ಕ ಡೌಟೇ ಇಲ್ಲ. ಯಾಕೆಂದ್ರೆ ಹಿಂದುಳಿದ ವರ್ಗದ ಒಂದು ವರದಿಯನ್ನ ಬರ್ದಂಗ್ ಮಾಡಿದ್ರಲ್ಲ, ಯಾರು ಮಾಡಿದ್ರು? ಇದೇ ಡಿ ಕೆ ಶಿವಕುಮಾರ್. ಈಗ ಸಿದ್ದರಾಮಯ್ಯನವ್ರದ್ದು ಮೌತ್ ಪೀಸ್ ಎರಡನೇ ವಿಕೆಟ್ ಅಂದ್ರೆ ಈ ಸರ್ಕಾರ ಎರಡನೇ ವಿಕೆಟ್ ಅನ್ನ ಕಳ್ಕೊಂಡು ಒಂದ್ ರೀತಿ ನಗೆ ಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಪಕ್ಕ ಪಕ್ಕ ಡೌಟೇ ಇಲ್ಲ. ಯಾಕೆಂದ್ರೆ ಹಿಂದುಳಿದ ವರ್ಗದ ಒಂದು ವರದಿಯನ್ನ ಬರ್ದಂಗ್ ಮಾಡಿದ್ರಲ್ಲ, ಯಾರು ಮಾಡಿದ್ರು? ಇದೇ ಡಿ ಕೆ ಶಿವಕುಮಾರ್. ಈಗ ಸಿದ್ದರಾಮಯ್ಯನವ್ರದ್ದು ಮೌತ್ ಪೀಸ್ ಎರಡನೇ ವಿಕೆಟ್ ಅಂದ್ರೆ ಈ ಸರ್ಕಾರ ಎರಡನೇ ವಿಕೆಟ್ ಅನ್ನ ಕಳ್ಕೊಂಡು ಒಂದ್ ರೀತಿ ನಗೆ ಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಪಕ್ಕ ಪಕ್ಕ ಡೌಟೇ ಇಲ್ಲ. ಯಾಕೆಂದ್ರೆ ಹಿಂದುಳಿದ ವರ್ಗದ ಒಂದು ವರದಿಯನ್ನ ಬರ್ದಂಗ್ ಮಾಡಿದ್ರಲ್ಲ, ಯಾರು ಮಾಡಿದ್ರು? ಇದೇ ಡಿ ಕೆ ಶಿವಕುಮಾರ್. ಈಗ ಸಿದ್ದರಾಮಯ್ಯನವ್ರದ್ದು ಮೌತ್ ಪೀಸ್ ಎರಡನೇ ವಿಕೆಟ್ ಅಂದ್ರೆ ಈ ಸರ್ಕಾರ ಎರಡನೇ ವಿಕೆಟ್ ಅನ್ನ ಕಳ್ಕೊಂಡು ಒಂದ್ ರೀತಿ ನಗೆ ಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಪಕ್ಕ ಪಕ್ಕ ಡೌಟೇ ಇಲ್ಲ. ಯಾಕೆಂದ್ರೆ ಹಿಂದುಳಿದ ವರ್ಗದ ಒಂದು ವರದಿಯನ್ನ ಬರ್ದಂಗ್ ಮಾಡಿದ್ರಲ್ಲ, ಯಾರು ಮಾಡಿದ್ರು? ಇದೇ ಡಿ ಕೆ ಶಿವಕುಮಾರ್. ಈಗ ಸಿದ್ದರಾಮಯ್ಯನವ್ರದ್ದು ಮೌತ್ ಪೀಸ್ ಎರಡನೇ ವಿಕೆಟ್ ಅಂದ್ರೆ ಈ ಸರ್ಕಾರ ಎರಡನೇ ವಿಕೆಟ್ ಅನ್ನ ಕಳ್ಕೊಂಡು ಒಂದ್ ರೀತಿ ನಗೆ ಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಪಕ್ಕ ಪಕ್ಕ ಡೌಟೇ ಇಲ್ಲ. ಯಾಕೆಂದ್ರೆ ಹಿಂದುಳಿದ ವರ್ಗದ ಒಂದು ವರದಿಯನ್ನ ಬರ್ದಂಗ್ ಮಾಡಿದ್ರಲ್ಲ, ಯಾರು ಮಾಡಿದ್ರು? ಇದೇ ಡಿ ಕೆ ಶಿವಕುಮಾರ್. ಈಗ ಸಿದ್ದರಾಮಯ್ಯನವ್ರದ್ದು ಮೌತ್ ಪೀಸ್ ಎರಡನೇ ವಿಕೆಟ್ ಅಂದ್ರೆ ಈ ಸರ್ಕಾರ ಎರಡನೇ ವಿಕೆಟ್ ಅನ್ನ ಕಳ್ಕೊಂಡು ಒಂದ್ ರೀತಿ ನಗೆ ಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಪಕ್ಕ ಪಕ್ಕ ಡೌಟೇ ಇಲ್ಲ. ಯಾಕೆಂದ್ರೆ ಹಿಂದುಳಿದ ವರ್ಗದ ಒಂದು ವರದಿಯನ್ನ ಬರ್ದಂಗ್ ಮಾಡಿದ್ರಲ್ಲ, ಯಾರು ಮಾಡಿದ್ರು? ಇದೇ ಡಿ ಕೆ ಶಿವಕುಮಾರ್. ಈಗ ಸಿದ್ದರಾಮಯ್ಯನವ್ರದ್ದು ಮೌತ್ ಪೀಸ್ ಎರಡನೇ ವಿಕೆಟ್ ಅಂದ್ರೆ ಈ ಸರ್ಕಾರ ಎರಡನೇ ವಿಕೆಟ್ ಅನ್ನ ಕಳ್ಕೊಂಡು ಒಂದ್ ರೀತಿ ನಗೆ ಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.